ಮತ್ತೆ ಇದರ ಮಧ್ಯವರ್ತಿಯಾಗಿ ಇನ್ನೊಬ್ರು ಇದ್ದಾರೆ, ನಾನು ಆಡಿಯೋ ಪ್ಲೇ ಮಾಡ್ತೀನಿ ನಿಮ್ಗೆ ಈಗ. ಅಲ್ಲಿ ನನ್ನ ಜೊತೆ ಮಾತಾಡಿರೋಂಥ ಆಡಿಯೋವನ್ನು ಇವರುಗಳೆಲ್ಲ ಸೇರಿ ಅಲ್ಲಿ ಒಂದೇ ಒಂದು ದಾರಿ ಬಚಾವಾಗಿರೋದು ಅಂತ ಅಂದರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು, ಆ ಕೇಸಿನ ಮುಚ್ಚಿ ಹಾಕಬೇಕು, ಅಷ್ಟೇ, ಕ್ಲೋಸ್ ಮಾಡಬೇಕಾದ. ಈ ವಿಚಾರವಾಗಿ ನನಗೆ ಭಾಳ ದೊಡ್ಡ ಮಟ್ಟದ ಆಫರ್ ಬಂತು. ಅದು ಚುನಾವಣೆ ಕಳೆದ ನಂತರ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಚುನಾವಣೆ ಕಳೆದ ನಂತರ ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆ ಕೊಡುವಂಥ ಒಂದು ಆಫರ್ ಕೂಡ ಕೊಟ್ಟರು. ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಬೆಂಬಲಿಗರನ್ನು ಕಳಿಸಿದ್ರು, ಬಿಡುಗಡೆ ಮಾಡ್ತೀನಿ ಈಗ. ಅದು ಕೆಲವು ವಿಚಾರಗಳು ನಾನು ಸಿ ಬಿ ಐಗೆ ಕೊಡಬೇಕಿಲ್ಲ, ನಾನು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲವು ವಿಚಾರ ನಿಮ್ಮ ಮಿಕ್ಕಿದೆಲ್ಲ ಹೇಳ್ತೀನಿ, ಕಂಟೆಂಟ್ ಕರೆಕ್ಟಾಗಿ ಕೊಡ್ತೀನಿ ನಾನು ನಿಮಗೆ. ಅಲ್ಲಿ ಇದಾದ ನಂತರ ನನಗೆ ಆ ಪೆನ್ ಡ್ರೈವ್ ಅವ್ರು ಹೋದ ನಂತರ ಅಲ್ಲಿಂದ ಯಾವ ರೀತಿ ಪೆನ್ ಡ್ರೈವನ್ನ ರೆಡಿ ಮಾಡಿದರು, ಆ ಪೆನ್ ಡ್ರೈವು ಯಾವ ರೀತಿ ಒಳಯೇಶ್ವರಕ್ಕೆ ಬಂತು. ಅಲ್ಲಿ ಒಳಯೇಶ್ವರದ ಇವತ್ತಿನ ಹಾಸನ ಜಿಲ್ಲೆಯ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ ಅವ್ರಿಗೆ ಯಾವ್ಯಾವ ರೀತಿ ಕಮ್ಯುನಿಕೇಷನ್ ಆಯಿತು ಅಂತಂತೇಳಿ ಎಲ್ಲ ಗೊತ್ತಿದೆ. ಅಲ್ಲಿ ಮೊದಲು ನನ್ನನ್ನು ಯಾರು ಭೇಟಿ ಮಾಡಿದ್ದು ಅನ್ನೋದಕ್ಕೆ ಫಸ್ಟ್ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ನಾನೀಗ. ಅಲ್ಲಿ ಕೊಡ್ತೀನಿ ನೋಡಿ, ಒಂದು ಸೆಕೆಂಡ್ ಸ್ಟಾಪ್ ಮಾಡು. ನೋಡಿ, ನನಗೆ ನಿಮಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ. ಅಲ್ಲಿ ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಒಂದು PA. ಇದಾದ ನಂತರ LR ಶಿವರಾಮೇಗೌಡ ಮಾತಾಡ್ತಾರೆ. LR ಶಿವರಾಮೇಗೌಡ ಮಾತನಾಡಿ DK ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ ಅಂದ್ಬಿಟ್ಟು. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ? ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ ಹೌದಣ್ಣ. ಇಲ್ಲಿ ನೀನ್ ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ಲಿ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವಾ? ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಔಟ್ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ತಗೋಬೇಕು. ಇಲ್ಲಿ DK ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ, ಕೊಡಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ 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 ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ಇದು DK ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ? ಯಾಕೆ ನಾನು ನಿಮಗೆ ಫುಲ್ ಕಂಟೆಂಟ್ಸ್ ಕೊಡ್ತಾ ಇಲ್ಲ. ಅಲ್ಲಿ ಲಾಸ್ಟಲ್ಲಿ ಮಾಡ್ತೀವಿ, ಫೈನಲ್ ಮಾಡ್ತೀವಿ, ಸ್ವಲ್ಪ ಫೈನಲ್ ಮಾಡ್ತೀವಿ. ಇದು ಕಂಟೆಂಟ್ಸ್ ಮಾಡೋದು, ಅದು ಹೆಂಗೆ ಕರ್ಕೊಬಂದ ನಾವೇನು ಅವ್ರ ಪಾತ್ರ ಅನ್ನೋದು ಆನ್ ಮಾಡೋದು, ಪ್ಲೇ ಮಾಡೋದು. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ, ಅವರು ಬಿಗಿ ಇಲ್ಲ ಅಣ್ಣ. ಅವರ ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ, ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ ನಮ್ಮ ಹತ್ರ ಇರೋರು ಸತಿ ಅವರಾದ್ರೆ ಕರ್ಕೊಬಂದು ತೇಲ್ವೆಗೆ ಹೇಳ್ತಿದೀವಲ್ಲ. ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ ಅವರಲ್ಲಿ, ಅವರು ಬಿಗಿ ಇಲ್ಲ ಅಣ್ಣ. ಅವರು ಕೇಳಿಸ್ಕೊಂಡ್ರಲ್ಲ ಯಾರು ಮಾಡ್ತಾವ್ರೆ ಅಂತ ಹೇಳಿ.